ಪ್ರಾರ್ಥನೆ ಏನ್ ಹೇಳುದು ಅದಕ್ಕೆ ನಮ್ಮ ಗಂಡ ಹಾಡವ್ರು ಎಲ್ಲೆಲ್ಲಿಗೆ ಬಂದು ನಿಂತಾರಪ್ಪ ಅಂತಂದ್ರ ಏನಂತಾರ ಗಂಡ ಹಾಡವ್ರು ಯಾಕಂದ್ರ ಗಂಡ ಹಾಡವ್ರು ಇವತ್ತಿನ ದಿವಸ ಅವ್ರಿಗೆ ನಾವು ಕಣ್ಣ ಕಾಣುವಲ್ಲಿ ಏನಂತಾರ ಗಂಡ ಹಾಡವ್ರು ಬಂದ ಈ ಸೋಗ್ ಹಾಕ್ಬೇಡ ಗಪ್ರ ಯಾವಾರು ಮಾಡಿದಂದ್ರ ಮೊದಲ ಕಮಿಟಿ ಅವ್ರು ಮೊದಲ ಒದರಾಡಾಕ್ತಾರ ಹೌದು ಹೌದಲ್ಲ ಅದಕ್ಕೆ ಮಾಸ್ತರ್ಗಳು ಹೇಳ್ರು ಏನಂತ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಗಾಳಿ ಇಲ್ಲ ಏನು ಇಲ್ಲ ಸ್ಥಾನದಾಗ ಭಗವಾನ್ ಸದಾಶಿವ ಇದ್ದ ಹೌದು ಅವನ್ ಏನಾರ ಈ ಕಡೆ ತಗೊಂಡ್ ಬರ್ತೀರಿ ನತ್ತು ಯಾಕೋ ಮಾಸ್ತರ್ ತಗೊಂಡ್ ಬಂದ್ರ ಏನ್ ಮಾಡ್ತಿ ತಿರುಗಿ ಬಿದ್ದಿ ಹೌದಲ್ಲ ಒಪ್ಪರೇ ನಿನ್ನ ಭಗವಾನ್ ಸದಾಶಿವ ಅಂತೇಳಿ ಬರಾಕ್ತದೆ ಸದಾಶಿವನ ಹೆಸರು ಇಟ್ಕೊಂಡದಿ 20 ನಾಮ ಹೆಸರು ಇಟ್ಕೊಂಡ ನಿನ್ನ ಸದಾಶಿವ ಇವತ್ತಿನ ದಿವಸ ನಮ್ಮ ದೇವಿದಿಂದ ಹುಟ್ಟ್ಯಾನ ಹಿಂಗ 18 ಪುರಾಣದಾಗ ಬರೆದಿಟ್ಟಾರ ಲೇಖದಾಗ ಬರೆದಿಟ್ಟಾರ ಮಾಸ್ತರ ಹೌದಲ್ಲ ಹೌದು ಮತ್ತ ಭೂಮಿ ಏನಾರ ನಿಮ್ಮ ಉಡದಿಂದ ಈ ಬ್ರಹ್ಮಾಂಡ ತಯಾರಾಗಿತ್ತಂದ್ರ ಹೇಳು ಹೇಳ್ತಾರ ಇವ್ರ ಮಾತ ಮಾಸ್ತರ ಈಗ ಯಾಕಂದ್ರ ನೀನು ಭೂಮಿ ತಯಾರು ಮಾಡಿ ಇಟ್ಟೋಗಿದಿ ಹೌದು ಹೌದಲ್ಲ ನಿಮ್ಮ ಅಪ್ಪಗಳಿಗೆ ಹೆಂಗೆ ಹಂಗಂದ್ರ ಭೂಮಿ ತಯಾರು ಮಾಡ್ಯಾರಲ್ಲ ಕರೆ ಈಗ ಇದಕ್ಕೊಂದ್ಸಲ ಪ್ರಳಯ ಹಾಕೋತ ಬಂದೈತಿ ಬಡ್ಡಿಂದ್ರ ಬಂದೈತಿ ಹೌದಲ್ಲ ಇದಕ್ಕೊಂದ್ಸಲ ಪ್ರಳಯ ಹಾಕೋತ ಬಂದ್ರು ಹೊಡಮಳೆ ನಿಮ್ಮ ಅಪ್ಪಗಳಿಗೆ ಮಾಡುದು ನೀಗಿಲ್ಲ ನಿಮ್ಮ ಅಪ್ಪಗೋ ನೀವಲ್ಲ ನಿಮ್ಮ ಅಪ್ಪಗನಿಗಿಲ್ಲ ಹೌದಲ್ಲ ನಿಮ್ಮ ಅಪ್ಪಗಳಿಗೆ ನೀಗಲ ಸಂದರ್ಭದಾಗ ನಾವು ಬಂದು ಏನ್ ಮಾಡ್ಯಾಳು ಇವತ್ತಿನ ದಿವಸ ಈ ಬ್ರಹ್ಮಾಂಡನು ಅಂತದ ತಯಾರು ಮಾಡಿಟ್ಟಾಳ ರೆಡಿ ಮಾಡಿಟ್ಟಾಳ ನಮ್ಮ ಮಮ್ಮಿ ಹೌದಲ್ಲ ನಮ್ಮ ಮಮ್ಮಿ ಹಿಂಗ್ ಮಾಡಿಟ್ಟಾಳ 18 ಪುರಾಣದಾಗ ಬರೆದಿಟ್ಟಾರ ಹೌದಲ್ಲ ಮತ್ತೆ ಯಾರು ಭೂಮಿ ಎತ್ತ ಇವ್ರು ತಿರುಗಾಡಕ್ತಾರ ಇವ್ ಏನ್ ಮಾಡ್ತಾರ ಅವತಾರ ಹಂಗೇನಿಲ್ಲ ಮಾಸ್ತಾರ ಹೆಂಗ ಯಾಕಂದ್ರ ನೀ ಎಲ್ಲ ಬಾಳ ಇದನ್ನಿರ್ಬೇಕ ಬಾಳ ಶೆಣೆ ಇರ್ಬೇಕ ಹಿಂದಿನವ್ರೊಟ್ಟು ಗದ್ಲ ಕಡಿಮೆ ಮಾಡಿರಪ್ಪ ಅಣ್ಣಾಜಿ ಎಂತ ಮಾತಾಡ್ಬೇಡ್ರಿ ಯಾಕಂದ್ರ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾನ ಮಾಸ್ತಾರ ಏನಂತ ಒಟ್ಟ ಇವ್ರನ್ನ ಒಟ್ಟ ಮುಂಗಾಲ ಪೆಟ್ಟಿಗೆ ಓಡಿಸ್ತಾನಂತ ಹೇಳ್ತಾನ ಮಾಸ್ತಾರ ನಿನ್ನಂತ ಗಂಡಸರಿ ಎಷ್ಟೋ ಮಂದಿ ಹಾದು ಹೋಗ್ಯಾರು ಇವತ್ತಿನ ದಿವಸ ನಿನ್ನಂತ ಗಂಡಸರು ನನ್ನ ಕೈಯ ಸಿಕ್ಕಿರ್ರ ಹೌದಲ್ಲ ಇವ ನಮ್ಮ ತಲೆ ಮೇಲೆ ಕೈ ಆಡ್ಸಕ್ ಬಂದಾನವ ಹೌದಲ್ಲ ನಾವ ಎಷ್ಟೋ ತೆವದಲ್ಲಿ ತಲೆ ಮೇಲೆ ಕೈ ಆಡಿಸ್ಕೊಂಡು ಬಂದೋದಿವು ನಿಮ್ಮಂತವ್ರ ತಲೆ ಮೇಲೆ ಕೈ ಆಡಿಸಿ ಬಂದೋದಿವು ಹೌದಲ್ಲ ಅದಕ್ಕೆ ಏನಾಗೈತಪ್ಪ ಅಂತಂದ್ರ ಏನ ಇವತ್ತ ಗಂಡ ಮಗ ಆಗಿ ಬಂದದ ಅಂದ್ರ ಗಂಡ ಮಗನ ಸೇಮ್ ದರ್ತಿ ಮಾಡ ಹೌದು ಹಿಂದ ಬಂದು ಸೋಣಕ್ ಹೋಗ್ಬೇಡ ಅಂತ ಯಾವಾರ ಮಾಡ್ಬೇಡ ಹೌದಲ್ಲ ಯಾಕಂದ್ರ ಮಾಸ್ತರ್ ಹೇಳಿದ ಏನಿಪ್ಪ ಯಾಕಾರ ಬಾಳ ಮಾತಾಡಂಗಿಲ್ಲ ಅಷ್ಟ ಶಾರ್ಟ್ ಕಟ್ ಮಾತಾಡತ್ ಹೇಳ್ಯಾರ ಮಾಸ್ತರ್ ನಮಗ ಹೌದಲ್ಲ ಇವತ್ತ ಒಂದು ಜನರಲ್ ಮಾತು ಹೆಂಗ ಬರ್ತೈತೆ ಮಾತ ಮಾಸ್ತರ್ ಹೇಳ್ತಾನ ಏನಂತ ಇವತ್ತ ಪುರಾಣ ಇತಿಹಾಸನು ಹೇಳ್ತಾನ ಹೌದು ಪತಿಗೆ ಬೇಡಾದ ಹೆಣ್ಣ ಪ್ರಪಂಚಕ್ಕೆ ಬೇಡತ್ತ ಹೌದಲ್ಲ ದಕ್ಷ ಬ್ರಹ್ಮನ ಯಜ್ಞಕ್ಕೆ ಯಾರು ಹೋಗಿದ್ರು ದ್ರಾಕ್ಷಾಯಣಿ ಹೋಗಿದ್ಳು ಇವ್ರ ಮಮ್ಮಿ ಹೌದಲ್ಲ ಇವತ್ತ ಕರಿಲಾರ್ದವ್ರ ಮನೆಗೆ ಹಾದಳು ಒಂದು ಚರಿಗೆ ನೀರು ಕೊಡ್ಲಿಲ್ಲ ಕರಿಲಾರ ಮನಿ ಕಾಸಿಗೆತ್ತಾಗಿ ಹೋದ್ಲ ಆಕೆ ಹೋಗ್ಯಾಳ ಕೆಮ್ಮತ್ತ ಸಿಗಲಿಲ್ಲ ಕೆಮ್ಮತ್ ಸಿಕ್ಕಿಲ್ಲತ್ತ ಇವ್ರು ಹೇಳ್ತಾರ ಮಾಸ್ತರ ಯಾಕಂದ್ರೆ ತಿಳ್ಕೊ 60 ಮಂದಿ ಹೆಣ್ಣು ಮಕ್ಕಳು ಹೌದಲ್ಲ 60 ಮಂದಿ ಹೆಣ್ಣು ಮಕ್ಕಳೊಳಗ ನಮ್ಮಪ್ಪ ನನ್ನ ಎಲ್ಲಾರು ಮರ್ತಿರ್ಬೇಕಂತೇಳಿ ಏನ್ ಮಾಡ್ಲು ಏನ್ ಮಾಡಲು ಪರಮಾತ್ಮ ಹೇಳಕೈತಳ ಪರಮಾತ್ಮ ಎಲ್ಲಾರು ಯಜ್ಞ ಕೊಂಟಾರ ನಮ್ಮ ಅಪ್ಪ ಒಂದು ದೊಡ್ಡ ಯಜ್ಞ ಉಡ್ಯಾನ ಹೋಗುನ್ ನಡ್ರಿ ಅಂದ್ರ ನೀ ಯಾಕೋ ಗುದ್ನ್ಯಾಗ ಹೆಗಣ ಇಟ್ಟು ಮುಚ್ಚು ತಗದ ಯಾಕೆ ಮಾಡಿರು ಮಕ್ಕಳ್ರ ಹೆಣ್ಗುಂಡ ನೋಡಿ ಇವತ್ತಿನ ದಿವಸ ನಿಮ್ಮಪ್ಪ ಪರಮಾತ್ಮ ಇವತ್ತಿನ ದಿವಸ ಭಗವಂತ ಇವತ್ತ ದೊಡ್ಡವನ ಅಂದ್ರ ನೀ ಸೆಣೆ ಇದ್ದೆ ಅಂದ್ರ ನಿನ್ನ ಮಗನ ನೀ ಹಿಂಗ್ಯಾಕ ಮಾಡಿದ್ವು ಬಿಡಿ ಇದ್ದದ್ ಹೇಳ್ಬೇಕಲ್ಲ ಇದ್ದಕ್ಕಿದ್ದಂಗೆ ಹಂಗ್ಯಾಕ ಮಾಡಿದ್ವು ನಿನ್ನ ಏನಾರು ಮಾಡ್ಲಿ ಹೌದಲ್ಲ ಹಿಂದ ಮಾಡ ಅದಕ್ಕ ಇವತ್ತಿನ ದಿವಸ ದಕ್ಷ ಬ್ರಹ್ಮನವ್ರು ಹೆಂಗಂದ್ರ 60 ಮಂದಿ ಮಕ್ಕಳ ಅಪ್ಪದಾನಂದ್ರ ಹೌದು ಹೆಣ್ಣು ಕೊಟ್ಟ ಮಾವ ದೇವ್ರಿದ್ದಂಗ ದೊಡ್ಡವ ಇವತ್ತ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವ್ರಿದ್ದಂಗ ಕಣ್ಣು ಕೊಟ್ಟ ದೇವ್ರಿದ್ದಂಗ ಹೌದಲ್ಲ ಕಣ್ಣ ಅವ ಸಣ್ಣವರು ಇರ್ಲಿ ದೊಡ್ಡವರು ಇರ್ಲಿ ಎಲ್ಲಾರು ಕೂಡಿ ಅವಾಗ ನಮಸ್ಕಾರ ಮಾಡ್ಬೇಕು ಹೆಣ್ಣು ಕೊಟ್ಟ ಮಾವ ಅಂದ್ರ ಕಣ್ಣು ಕೊಟ್ಟ ದೇವ್ರಿದ್ದಂಗ ಹಂಗ್ ಮಾಡ್ಬೇಡ ಹೌದಲ್ಲ ಹಂಗ ಇವತ್ತಿನ ದಿವಸ ಇವತ್ತು ಎಲ್ಲಾರು ಮಾವು ಬಂದನತ್ತ ಎಲ್ಲಾರು ಎದ್ದು ನಮಸ್ಕಾರ ಮಾಡ್ರು ಇವ್ ಕೂತಾನ ಇವ್ ಬೋಳೆ ಶಂಕರ್ ಇವನ್ ತೆಗ್ ಸವಾಣಿ ಇಲ್ಲ ಇವ್ ತೆಗ್ ಹೆಂಗ ತೋದನ ಅದಕ್ಕ ನಿಮ್ಮ ಅಪ್ಪ ಸೊಮ್ಮ ಕೂತದಕ್ಕಾಗಿ ದಕ್ಷ ಬ್ರಹ್ಮ ಹೇಳ್ತಾನ ಶಂಭೋಲಿಂಗ 8 ಮಂದಿ ಹೆಣ್ಣು ಮಕ್ಕಳೊಳಗೆ ಎಲ್ಲಾ ಹಳ್ಯಾಗಳು ಬಂದಾರು
ಮಂದಿ ಹಳ್ಯಾಗಳು ಬಂದಾರ. 8 ಮಂದಿ ಹಳ್ಯಾಗಳು ಎಲ್ಲಾರು ಎದ್ದು ನನಗೆ ನಮಸ್ಕಾರ ಮಾಡಿ ನನ್ನ ಕಿಮ್ಮತ್ ಕೊಟ್ಟಾರು. ಇಂತ ಹಳ್ಯಾಳ ನನ್ನ ಸಭಾ ಮಂಟಪದಾಗಿದ್ರ ನನ್ನ ಕಿಮ್ಮತ್ತಲ್ಲ ನನ್ನ ಮರ್ಯಾದಿನ ಅಲ್ಲ ಅಂತೇಳಿ ಇವನು ಯಜ್ಞಕ್ಕೆ ಬಿಟ್ಟ ಇವತ್ತಿನ ದಿವಸ ಜಗಳ ಮಾಡಿ ಯಜ್ಞ ಹುಡಿದಲ್ಲಿ ಇವತ್ತ ನಾವು ಇವತ್ತಿನ ದಿವಸ ಕೇಳಿದಾಗ ಹೇಳಿದ್ರ ದೇವಿ ನಿಮ್ಮ ಅಪ್ಪನ ಜೋಡಿ ಜಗಳ ಆಗೈತೆ ಹೋಗೋದು ಬೇಡ ಅಂದಿರ ಯಾಕೆ ಸಾಯ್ತು ನೀ ಯಾಕೆ ಇಲ್ಲಿ ಹಾಡ್ಯಾಡ್ಕೊಂಡು ಅಳ್ತಿದ್ದಿ, ನೀ ಯಾಕೆ ಹಾಡ್ಯಾಡ್ಕೊ ಹೋಗ್ತಿದ್ದಿ, ನೀ ಯಾಕೆ ಪೂಜೆ ಪಡ್ಕೊತಿದ್ದಿ, ನೀ ಯಾಕೆ ಹಣ ಹೊತ್ಕೊಂಡು ಹಿಂಗ್ಯಾಕೆ ಹೋಗಿದ್ವು ನನ್ನ ಆಟ ಕಚ್ಪಿಚ್ಚಿ ಮಾಡಿ ಅದಕ್ಕೆ ಮಾಸ್ತರ್ ಹೇಳ್ರು ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರ ಒಬ್ಬ ಮನಿ ಒಳಗ ಗಂಡ ಮಗ ಹುಟ್ಟಿದಂದ್ರ ಇವತ್ತಿನ ದಿವಸ ಎಷ್ಟು ಖುಷಿ ಆಕೈತಿ ಹೌದಲ್ಲ. ಹೌದು, ಇವತ್ತು ನನ್ನ ಮನಿಗೆ ಬಂದಾಗ ನೀ ಸೊಸಿ ಆಗ್ಯದಿ, ಮಗ ಹುಟ್ಟಿದಾಗ ಸೊಸಿ ಎತ್ತ. ಯಾಕೋ ಮಾಸ್ತರ್ ಪುರಾಣ ಎಲ್ಲ ಕಿತ್ತಾಕಿ ಎಲ್ಲ ಅಳದು ಬಳಸಿಟ್ಟದಿ, ಬಾಳ್ ಕುಡ್ದದಿ. ಯಾವ ನಿಮ್ಮ ಅಪ್ಪ ರಾಜ ಇದ್ದವ್ ಕಾಡಿಗೆ ಬ್ಯಾಟಿ ಹೋಗಿದ್ದ, ಮಕ್ಕಳಿದ್ದಿದ್ದಿಲ್ಲ ಮರಿ ಇದ್ದಿದ್ದಿಲ್ಲ. ಇವತ್ತಿನ ದಿವಸ ನನ್ನ ಹವ್ವ ಎಲ್ಲಿ ಕಾಡಿನೊಳಗ ಸಿಕ್ಕಳ. ಹೌದವ, ಕಾಡಿನೊಳಗ ಸಿಕ್ಕ ಬಳಕ ಕಾಡಿನಿಂದ ತಂದ ಮನಿಗೆ ಯಾವ ಹೆಂತಿಗೆ ಹೇಳ್ತಾನ, ಯಾರನ್ನ ಕರ್ಕೊಂಡು ಬಂದಿರಿ ಸ್ವಾಮಿ ಅಂತ ಹೇಂತಿ ಕೇಳ್ತಾಳ. ಈಕಿನ ನಿನ್ನ ಸೊಸಿ ಎತ್ತಂದವ್ ಯಪ್ಪ ಈಕೆ ನಿನ್ನ ಸೊಸಿ ಅಂದಾಗ ನೋಡ್ರಿ ನಮಗ ಮಕ್ಕಳೆಲ್ಲ ಮರಿ ಎಲ್ಲ ಸೊಸಿನ ಎಲ್ಲಿದ್ ಮಾಡ್ಕೊಳ್ಳು ಅಂದ್ರು ಮುಂದ ಮಗ ಹುಟ್ಟತಾನು. ಈಗ ಸೊಸಿ ಮನಿಗೆ ಬಂದಾಳ ಅಂತ ಹೇಳಿದವ್. ಯಾಕೋ ಮಾಸ್ತರ್ ನಿನಗ ಪುರಾಣ ಓದಿದಿ ಪುಸ್ತಕ ಓದಿದಿ ಗೊತ್ತಿಲ್ಲ, ನೀ ಮೆಮ್ರಿ ಉಲ್ಟಾ ಹಾಕಿದ್ವೇನ ಹಿಂಗ್ ಸೀದಾ ತುರ್ಕಿದ್ವು ಇಲ್ಲಕ ನಾಯರ್ ತುರ್ಕುಲು. ಮಾಸ್ತರ ಮಾತಾಡುವಂತ ಮಾತು ಹೆಂಗಪ್ಪ ಅಂತಂದ್ರ ಮೆಮ್ರಿ ಇದ್ದಾಗ ಕಾಣೋದಲ್ಲ ನಮ್ಮ ಸರ್ತಕ. ಹೌದಲ್ಲ, ಇವತ್ತಿನ ದಿವಸ ಏನೋ ದೊಡ್ಡ ಗುರುಗಳದಾರ ಇವತ್ ಜ್ಞಾನಿಗಳದಾರ ಅಂತೇಳಿ ನಾವು ಹಿಡಿದು ಬಿಟ್ಟು ನಡೆದಿವ. ಹೌದಲ್ಲ, ಇವತ್ತು ಹೆಂಗಪ್ಪ ಅಂತಂದ್ರ ಇವತ್ತ ಸಜ್ಜನರ ಸಂಘ ಹೆಜ್ಜೆನು ಸಹಿದಂತೆ, ಸಜ್ಜರ ಸಂಘ ಹೆಜ್ಜೆರು ನಡೆದಂತೆ ನಾನು ಇದ್ದು ಹಿಂಗ ನಡೆದೈತೆ. ವಚನಗಳ ಅಪಶಬ್ದ ಮಾಡಬೇಡ, ಹಿಂಗ ಸರ್ವಜ್ಞ ಬಡಿಯ ಸರ್ವಜ್ಞನ ಮೊಮ್ಮಗ ಹಂಗೇನಿಲ್ಲ. ಹೆಂಗಪ್ಪ ಇವತ್ತು ತಾಯಿ ಅಂದ್ರ ಮಾಸ್ತರ್ ಹಂಗೇನು ಹೇಳಿಸಿ ಮಾತಾಡ್ಬೇಡ. ಇವತ್ತಿನ ದಿವಸ ತಾಯಿ ಅಂದ್ರ ಬಹಳ ಹೆಚ್ಚಿನಾಕಿದಾಳ. ಹೌದಲ್ಲ, ಇವತ್ತು ತಾಯಿ ಇದ್ದಾಗ ನೀ ಬದುಕೇದಿ, ತಾಯಿ ಇದ್ದಾಗ ಇವತ್ತಿನ ದಿವಸ ನಡೆದೈತ ಹೇಳಿ ಹೋಗಿದ್ವಿ ನಾವು. ಹೌದು, ಎಲ್ಲಿದ್ ಬಂದ್ರಿ ನೀವತ್ತ? ಮಾಸ್ತರ ಹಂಗೇನು ತಿಳಿಬೇಡ, ಗುರುಗಳು ಹೆಚ್ಚಿನ ಸರ. ಹೌದಲ್ಲ, ಅದಕ್ಕ ಹೇಳ್ಯಾರ ಶಾಣ್ಯಾರಾಗಿ ಸಗಣಿ ತಿನ್ನಬಾರ್ದತ್ತ, ಹುಚ್ಚರಾಗಿ ಹೋಳಿಗೆ ತಿನ್ಬೇಕಂತ ಹೇಳ್ಯಾರ. ಹೌದು, ನೀವ್ ಹೋಳಿಗೆ ತಿನ್ನುತ್ತವಾ ಪಂಡಿತರದಾರು. ಹೌದಲ್ಲ, ಅಂತ ಗುರುಗಳು ಇವತ್ತಿನ ದಿವಸ ಗಂಡ ಬೆಳೆಸಾಕ್ ಬಂದಾರಂದ್ರ ಹೌದಲ್ಲ. ಮಾಸ್ತರ ಇವತ್ತ ಗಂಡ ನೀ ಎಲ್ಲ ಬೆಳೆಸಿದೆ. ಹೌದು ಹೌದಲ್ಲ, ಇವತ್ತಿನ ದಿವಸ ಗಂಡ ಬೆಳೆಸ್ಬೇಕಾರ ಹಂಗ ಇಲ್ಲ. ಹೆಂಗ್ರಿಪ್ಪ? ಯಾಕಂದ್ರ ಒಮ್ಮೆ ಜನರಲ್ದಾಗ ಓಡಿ ಬರ್ತಾನ ಮಾಸ್ತರ, ಒಮ್ಮೆ 18 ಪುರಾಣದಾಗ ಓಡಿ ಬರ್ತಾನ, ಒಮ್ಮೆ ಲೋಕಿಕದಾಗ ಬರ್ತಾರ. ಯಾಕೋ ಮಾಸ್ತರ್ ಹಿಂಗ್ ಮಾಡಕ್ ಹೋಗ್ಬೇಡ. ಇವತ್ತು ನೀ ಗಂಡ ಬೆಳಸಾವಿದ್ದೆ ಅಂದ್ರ ಒಂದು ಅದರ ಹಚ್ಚಿ ಗಚ್ಚಿ ಬಾ ಮಾಸ್ತರ್. ನಮ್ಮದು ಹೆಂಗಪ್ಪ ಇಟ್ಟಾರಪ್ಪ ಅಂತಂದ್ರ 18 ಪುರಾಣದಾಗ ಆಟದಾಗ ಹೆಚ್ಚು, ಊಟದಾಗ ಹೆಚ್ಚು, ಕಾಮದಾಗ ಹೆಚ್ಚು, ನೋಟದಾಗ ಹೆಚ್ಚು, ಸಿಟ್ನಾಗ ಹೆಚ್ಚು, ತಂದಿಕ್ಕಿಂತ ತಾಯಿ ಹೆಚ್ಚ, ಇವತ್ತ ಗುರುವಿನಕ್ಕಿಂತ ಗುರುವಿನ ಹೆಂತ ಹೆಚ್ಚ. ಹೌದು, ಹೆಂಗ ಮಾಸ್ತರ ಹಿಂಗ ನಮ್ದು ಹೆಣ್ಣಿನ ಬದ್ದಲ್ಲಿ ಇಟ್ಟಿರ್ತಾರ, ಹಿಂಗ ನಮ್ಮ ಅವು ಹೆಚ್ಚದಾಳ. ಹೌದಲ್ಲ, ನಿಮ್ಮ ಅಪ್ಪಗಳ ಆಟದಾಗ ಯಾವ ಹೆಚ್ಚದಾಳ, ಊಟದಾಗ ಯಾವ ಹೆಚ್ಚದಾಳ, ಕಾಮದಾಗ ಯಾವ ಹೆಚ್ಚದಾಳ, ನೋಟದಾಗ ಯಾವ ಹೆಚ್ಚದಾಳ, ಪಾಠದಾಗ ಹೆಚ್ಚದಾನ, ಸಿಟ್ನ್ಯಾಗ ಯಾವ ಹೆಚ್ಚದಾನ. ಇವತ್ತ ತಾಯಿಕಿತ್ತ ತಂದೆ ಯಾವ ಹೆಚ್ಚದಾನ, ಸಿಟ್ನಾಗ ಹೆಚ್ಚದಾನು, ತಾಟ್ನಾಗ ಯಾವ ಹೆಚ್ಚದಾನು. ನೀ ತಾಟದ ಹುಡುಕ್ಯಾಡ್ಕೊತ ಹೋಗೋದಾಗ್ತಾಳೆ. ಹೌದಲ್ಲ, ಹಂಗೇನು ಮಾತಾಡಬೇಡ. 4 ನೋಡಿ ಚಾಲ್ ಹಾಡಿ ನಮ್ಮ ಸರಿ ಜೋಡಿ ಕಲಾವಿದ್ರಿ ಚಾನ್ಸ್ ಕೊಟ್ಟು ಬಿಡ್ರಿ. ತಾಟ್ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಎಮ್ಮ ತಾಯಿ